ಮಹಿಳೆಯರು ಮದುವೆ ಬೇಡವೆನ್ನಲು ಇವೇ ಕಾರಣಗಳು. ಮದುವೆ ಎನ್ನುವುದು ತುಂಬಾ ಜವಾಬ್ದಾರಿಯ ನಿರ್ಧಾರ ಮತ್ತು ಕ್ಲಿಷ್ಟಕರ ಕೂಡ. ಯಾಕೆಂದರೆ ಒಬ್ಬರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸಬೇಕಾಗುತ್ತದೆ. ವೈವಾಹಿಕ ಜೀವನವು ಸುಗಮವಾಗಿ ಸಾಗಲು ಇಬ್ಬರ ಕಡೆಯಿಂದಲೂ ಪ್ರಯತ್ನವು ಅಗತ್ಯ. ಆದರೆ ಇಂದಿನ ದಿನಗಳಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ಬದುಕಲು ಬಯಸುವರು ಮತ್ತು ಅವರಿಗೆ ತಮ್ಮದೇ ಆಗಿರುವ ಬದುಕು ಬೇಕಾಗಿರುವುದು. ಹೀಗಾಗಿ ಅವರು ಮದುವೆಯಿಂದ ಆದಷ್ಟು ದೂರವಿರುವರು. ಮಹಿಳೆಯರು ಮದುವೆಯಿಂದ ದೂರವಿರಲು ಕಾರಣಗಳು ಏನು ಎಂದು ತಿಳಿಯೋಣ. ಅತಿಯಾದ ಬದ್ಧತೆ, ತನ್ನ ಹೆಸರಿಗೆ ಪತಿಯ ಹೆಸರನ್ನು ಸೇರಿಸುವ ಜೊತೆಗೆ ಹೊಸ ಕುಟುಂಬ, ಹೊಸ ಜಾಗಕ್ಕೆ ಹೊಂದಾಣಿಕೆ ಆಗಬೇಕಾಗುತ್ತದೆ. ವೃತ್ತಿ ಮತ್ತು ಕುಟುಂಬದ ಸಮತೋಲನ ಕಾಪಾಡಿಕೊಳ್ಳಬೇಕಾಗುತ್ತದೆ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಇದರಲ್ಲಿ ವೈಫಲ್ಯ ಎನ್ನುವ ಹಣೆಪಟ್ಟಿಯೂ ಕಟ್ಟಲಾಗುತ್ತದೆ. ಪುರುಷರ ಬೆಂಬಲ ಬೇಕಾಗಿಲ್ಲ. ಹೆಚ್ಚಿನ ಮಹಿಳೆಯರು ತಮ್ಮ ವೃತ್ತಿಯಲ್ಲಿ ಯಾರದೇ ನೆರವು ಪಡೆಯದೆ ಏಕಾಂಗಿಯಾಗಿ ಬೆಳೆಯಲು ಬಯಸುವರು. ಆದಾಯವು ಉತ್ತಮವಾಗಿ ಇರುವುದು. ಭಾವನಾತ್ಮಕ ಬೆಸುಗೆ ಕೂಡ ಸಿಗುವುದು. ಅದೇ ರೀತಿಯಾಗಿ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳ ಜೊತೆಗೆ ಹೊರಗಡೆ ಸುತ್ತಾಡಲು ಹೋಗುವುದು. ಹೀಗಿರುವಾಗಿ ಮದುವೆಯಾಗುವುದು ಯಾಕೆ ಎಂದು ಮಹಿಳೆಯರು ಭಾವಿಸುವರು. ಮಕ್ಕಳು ಬೇಡ, ಮದುವೆ ಬಳಿಕ ಮಕ್ಕಳಾಗಬೇಕು ಎಂದು ಪ್ರತಿಯೊಬ್ಬರೂ ಬಯಸುವರು. ಅದರಲ್ಲೂ ವಯಸ್ಸಾದ ಬಳಿಕ ಮದುವೆಯಾದರೆ ಮರುದಿನವೇ ಗರ್ಭಧರಿಸಬೇಕು ಎಂದು ಜನರು ಭಾವಿಸುವರು. ಕೆಲವು ಮಹಿಳೆಯರಿಗೆ ಮಕ್ಕಳು ಇಷ್ಟವಿರುವುದಿಲ್ಲ ಮತ್ತು ಹುಡುಗನ ಕುಟುಂಬವು ಇದಕ್ಕೆ ಒಪ್ಪದೇ ಇರಬಹುದು. ಇದರಿಂದಾಗಿ ಹೆಚ್ಚಿನ ಮಹಿಳೆಯರು ಮದುವೆಯಾಗದೆ ಉಳಿಯುವರು. ದಾಂಪತ್ಯ ಕಲಹ. ತುಂಬಾ ಕ್ರಿಯಾಶೀಲ, ಸ್ವತಂತ್ರವಾಗಿದ್ದ ತನ್ನ ಸ್ನೇಹಿತೆಯರು ಮದುವೆಯ ಬಳಿಕ ಮನೆಗೆಲಸ ಮಾಡಿಕೊಂಡು ಇರುವುದನ್ನು ಅವರು ನೋಡಿರಬಹುದು. ಕೇವಲ ತಮ್ಮ ಕುಟುಂಬ ಮತ್ತು ಮಕ್ಕಳಿಗಾಗಿ ವೈವಾಹಿಕ ಜೀವನದಲ್ಲಿ ಅಸಂತೋಷವಿದ್ದರೂ ಮುಂದುವರಿಯುವುದನ್ನು ನೋಡಿರಬಹುದು. ಸಂಬಂಧಗಳು ಮುರಿದು ಬಿದ್ದಿರುವುದನ್ನು ಕೂಡ ನೋಡಿರಬಹುದು. ಹೀಗಾಗಿ ಮದುವೆಯಾಗಲು ಹಿಂಜರಿಯಬಹುದು. ಸಂಬಂಧವನ್ನು ಕಾನೂನುಬದ್ಧಗೊಳಿಸಬೇಕೇ? ಮದುವೆ ಎಂದರೇನು? ಮಹಿಳೆ ಮತ್ತು ಪುರುಷ ಜೊತೆಯಾಗಿ ವಾಸಿಸಲು ಕಾನೂನುಬದ್ಧವಾಗಿ ಅನುಮತಿ ನೀಡುವುದು. ಮಹಿಳೆಗೆ ತನ್ನ ಸಂಗಾತಿಯನ್ನು ಆಯ್ಕೆ ಮಾಡಲು ಮತ್ತು ಆತನೊಂದಿಗೆ ವಾಸಿಸಲು ಯಾವುದೇ ರೀತಿಯ ಕಾನೂನು ಬೇಕಾಗಿಲ್ಲ. ಹೀಗಾಗಿ ಆಕೆ ಮದುವೆಯಾಗಲು ಬಯಸಲ್ಲ. ಆಲೋಚನೆ ಬಿಟ್ಟಾಕಿ ಪಾರ್ಲರ್ನಿಂದ ಹಿಡಿದು ಮನೆಯ ತನಕ ಪ್ರತಿಯೊಬ್ಬರೂ ಮದುವೆ ವಿಚಾರದ ಬಗ್ಗೆ ಕೇಳುತ್ತಲೇ ಇರುವರು. ಅದರಲ್ಲೂ ಯಾವುದಾದರೂ ಕಾರ್ಯಕ್ರಮಕ್ಕೆ ಹೋದರೆ ಆಗ ಪ್ರತಿಯೊಬ್ಬರೂ ಇದೇ ವಿಚಾರವನ್ನು ಕೇಳುತ್ತಿರುವರು. ಮದುವೆ ವಿಚಾರವಾಗಿ ಎಷ್ಟೊಂದು ಮಾತನಾಡಲಾಗುತ್ತದೆ ಮತ್ತು ಇದರ ಬಗ್ಗೆ ಮುಕ್ತ ಸಲಹೆಗಳಿಗೆ ಕಡಿಮೆಯೇನಿಲ್ಲ. ಸಾಮಾಜಿಕ ಒತ್ತಡದಿಂದಲೂ ಮದುವೆಯನ್ನು ನಿರಾಕರಿಸಲು ಕಾರಣವಾಗಿದೆ.